ಅತ್ತೆ ಅತ್ತೆ ನಂಗೆ ಕೋಪ ಬರ್ಸ್ಬೇಡಿ. ನಾನು ಹೇಳೋದೊಂದು ಸ್ವಲ್ಪ ಅರ್ಥ ಮಾಡ್ಕೊಳವ. ಅಂದ್ರೆ ನೀವ್ ಹೇಳ್ದಂಗೆ ಕೇಳ್ಕೊಂಡು ನಾನು ಬಿದ್ದಿರ್ಬೇಕಾ? ಬಿದ್ದಿರು ಅಂತ ಯಾರು ಹೇಳಿದ್ರವ ನಿನಗೆ? ನೀವೇ ಹೇಳ್ತಿದ್ದೀರಲ್ಲ ಇವಾಗ. ದೀಪಾ, ಅಮ್ಮ, ಯಾಕೆ ಜಗಳ ಮಾಡ್ತಿದ್ರಿ ಇಬ್ರು? ಅವಳನ್ನೇ ಕೇಳ್ಕೊಳಪ್ಪ. ಯಾವ ಕಾರಣಕ್ಕಾಗಿ ಜಗಳ ಮಾಡ್ತಿದ್ರಿ ಇಬ್ರು? ನಿಮ್ಮಮ್ಮಂಗೆ ನಾನು ಅತ್ತೆನೋ ತಲೆಗೇರಿದೆ. ಓ, ಇವಾಗ ಜಗಳ ಮಾಡೋವಂಥದ್ದು ಏನಾಯ್ತು? ಪ್ರತಿ ಕೆಲ್ಸದಲ್ಲೂ ತಪ್ಪು ಹುಡುಕ್ತಾರೆ. ಮನೇಲಿ ಯಾರು ಇಲ್ಲ ಅಂದ್ರೆ ಸಾಕು ನೀತಿ ಪಾಠ ಶುರು. ಅಂದ್ರೆ ಯಾರು ಇಲ್ಲದೆ ಇದ್ದಾಗ ನಿಮಗೆ ಬುದ್ಧಿವಾದ ಹೇಳ್ತಾರೆ ಅಂತ ಆಯ್ತು. ನಂಗಂತೂ ಕೇಳಿ ಕೇಳಿ ಸಾಕಾಗಿದೆ. ಇವಾಗ ಮನೆಗೆ ಅತಿಥಿಗಳು ಬಂದಾಗ ಅಥವಾ ಮನೇಲಿ ಯಾರಾದ್ರೂ ಇದ್ದಾಗ ನಿಂಗೆ ಬೈಯೋದು ಏನಾದ್ರು ಹೇಳೋದು ಮಾಡುತ್ತಾ? ಇಲ್ಲ, ಜನ ಇದ್ದಾಗ ಏನು ಅನ್ನಲ್ಲ, ಯಾಕೆಂದ್ರೆ ಅವ್ರು ಒಳ್ಳೆಯವ್ರಾಗ್ಬೇಕಲ್ಲ. ದೀಪಾ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ನಿಂಗೆ? ಬುದ್ಧಿವಾದ ಹೇಳೋ ನೆಪದಲ್ಲಿ 4 ಜನರ ಮುಂದೆ ನಿನ್ನ ಬೈದು ಕೀಳಾಗಿ ನೋಡಿ ಅವ್ರು ದೊಡ್ಡವರಾಗಿ ಸಣ್ಣತನ ತೋರಿಸ್ತಾರೆ. ಆದ್ರೆ ನಮ್ಮಮ್ಮ ಯಾರು ಇಲ್ಲದೆ ಇದ್ದಾಗ ನಿನ್ ತಪ್ಪನ್ನು ತೋರಿಸ್ತಿದೆ, ನಿನಗೆ ಬುದ್ಧಿವಾದ ಹೇಳ್ತಿದೆ ಅಂದ್ರೆ ಅರ್ಥ ಮಾಡ್ಕೋ. ನಮ್ಮಮ್ಮಂಗೆ ನೀನ್ ಯಾರ ಮುಂದೆನೂ ತಲೆ ತಗ್ಸೋದು ಇಷ್ಟ ಇಲ್ಲ ಅಂತ ಅರ್ಥ. ದೀಪಾ, ಎಲ್ಲರೂ ಕೇವಲ ನಿನ್ ತಪ್ಪನ್ನು ತೋರ್ಸಕ್ಕಷ್ಟೇ ಬುದ್ಧಿವಾದ ಹೇಳಲ್ಲ. ಯಾಕೆ ಹೇಳ್ತಾರೆ, ಏನಕ್ಕೆ ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು.